ಆಕಾಶವಾಣಿ ಕಲಬುರಗಿ. ಮಹಿಳಾ ಕುಲದ ಮುಕುಟಮಣಿ ಹೇಮರೆಡ್ಡಿ ಮಲ್ಲಮ್ಮ ಇವರ ಕುರಿತು ಕಲಬುರಗಿಯ ವಿಶ್ವನಾಥ ರೆಡ್ಡಿ ಕೆ ಕಾಮರೆಡ್ಡಿ ಅವರಿಂದ ಭಾಷಣ. ಮಹಿಳಾ ಕುಲದ ಮುಕುಟಮಣಿ ಹೇಮರೆಡ್ಡಿ ಮಲ್ಲಮ್ಮ 14-15ನೆಯ ಶತಮಾನದ ಮಧ್ಯಭಾಗದಲ್ಲಿ ಶ್ರೀಶೈಲ ಪ್ರಾಂತದ ಕರ್ನೂಲ್ ಜಿಲ್ಲಾ ಆತ್ಮಕೂರು ತಾಲೂಕಿನ ರಾಮಾಪುರ ಗ್ರಾಮದ ಸಿರಿವಂತರ ಸಂಸ್ಕಾರವಂತರ ಮನೆತನದ ನಾಗೀರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳಿಗೆ ಮಲ್ಲಯ್ಯನ ಕೃಪಾಶೀರ್ವಾದದಿಂದ ಮುದ್ದಿನ ಮಗಳಾಗಿ ಮಲ್ಲಮ್ಮನ ಜನನವಾಗುತ್ತದೆ. ಬಾಲ್ಯದಲ್ಲೇ ಪೂಜೆ ಪುನಸ್ಕಾರ ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆದ ಮಲ್ಲಮ್ಮನಿಗೆ 16 ವರ್ಷ ತುಂಬಿದ ಮೇಲೆ ಸಿದ್ದಾಪುರ ಸಂಸ್ಥಾನದ ರಾಜಮನೆತನ ಹಾಗೂ ಕುಟುಂಬದ ಸಂಬಂಧಿ ಶ್ರೀ ಹೇಮರೆಡ್ಡಿಯವರ ಮಗ ಭರಮರೆಡ್ಡಿಯ ಪತ್ನಿಯಾಗಿ ಆ ಮನೆತನದ ಸೊಸೆಯಾಗಿ ಹೇಮರೆಡ್ಡಿ ಮಲ್ಲಮ್ಮಳಾಗುತ್ತಾಳೆ. ಕಾಲಾನುಕಾಲದಿಂದ ಬಂದ ಪದ್ಧತಿಯೇ ಅವರ ಮನೆಯಲ್ಲಿಯೂ ಇತ್ತು. ಮಾವ, ಅತ್ತೆ, ಸೊಸೆ, ನೆಗೆಣ್ಣಿ, ನಾದಿನಿ, ಮೈದುನ ಹೀಗೆ ಯಾವುದೂ ಇಲ್ಲದೇ ಇರುವ ಸಂಬಂಧ ಅಲ್ಲಿರಲಿಲ್ಲ. ಎಲ್ಲವೂ ಕೂಡ ನಡೆದುಕೊಂಡು ಬಂದ ಸಂಪ್ರದಾಯವೇ ಅಲ್ಲಿಯೂ ಕೂಡ ಇತ್ತು. ವ್ಯತ್ಯಾಸ ಇಷ್ಟೇ, ಹೊಟ್ಟೆ ಕಿಚ್ಚು, ತಾಳ್ಮೆ, ಸಹನೆ, ಕಷ್ಟ ಸುಖ, ದೂರು ದುಮ್ಮಾನ, ಅಂತ್ಯಕಂತ್ಯಗಳ ಸಂತೆ ಜೋರಾಗಿತ್ತು ಅಂತ ಹೇಳಬಹುದು. ಕೆಲವೊಂದು ಮನೆತನಗಳು ಕೆಲವೊಬ್ಬರ ಅನಿಸಿಕೆ, ಅಭಿಪ್ರಾಯಗಳು, ಮೂಢನಂಬಿಕೆಗಳು ಆಳವಾಗಿ ಬೇರು ಬಿಟ್ಟಿರುತ್ತವೆ. ಸೊಸೆ ಬಂದ ಮೇಲೆ ಒಳ್ಳೆಯದಾಯಿತು ಕೆಟ್ಟದ್ದಾಯಿತು, ಮನೆತನದ ಅಧಿಕಾರ ಕೈಯಿಂದ ಜಾರುತ್ತಾ ಇದೆ, ಮನೆಗೆಲಸದಲ್ಲಿ ಎಲ್ಲರೂ ಅವಳನ್ನೇ ಹೆಚ್ಚಾಗಿ ಅವಲಂಬಿತವಾಗಿರುವುದು, ಅಥವಾ ಎಲ್ಲರೂ ಸೇರಿ ಬಂದ ಸೊಸೆಯನ್ನೇ ದೂಷಿಸೋದು, ಅತ್ತೆ ಒಡ್ಡಿದ ಮಡಿಕೆ ಹಳೆಯದಾಗಿತ್ತು, ಸೊಸೆ ಒಡ್ಡಿದ ಮಡಿಕೆ ಹೊಸದಾಗಿತ್ತು ಅನ್ನೋ ರೀತಿಯಲ್ಲಿ ಅವಳನ್ನು ನಡೆಸಿಕೊಳ್ಳುವುದು. ಹೀಗೆ ಮಲ್ಲಮ್ಮನ ಬಾಳಿನಲ್ಲೂ ಅದೇ ಆಗಿರುವುದು. ಆದರೆ ಮಲ್ಲಮ್ಮ ನಮಗೆ ಮಾತೋಶ್ರೀಯಾಗಿ, ಶಿವಭಕ್ತಿ ಶಿರೋಮಣಿಯಾಗಿ, ಮಹಾಮಾತೆಯಾಗಿ, ಮಹಿಳಾ ಕುಲದ ಮುಕುಟಮಣಿಯಾಗಿ, ಕ್ಷಮೆಯಾಧರಿತ್ರಿಯಾಗಿ, ಸೊಸೆ ಇದ್ದರೆ ಮಲ್ಲಮ್ಮನಂತಿರಬೇಕು ಅನ್ನುವ ಹಾಗೆ ಅವಳು ಬಾಳು ಬದುಕಿದ ರೀತಿಯಿಂದ ಗೊತ್ತಾಗುತ್ತೆ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕಳಂಕ ತರದ ಹಾಗೆ ಬದುಕು ನಡೆಸಿದ ರೀತಿ, ಮಬ್ಬು ಗಂಡನನ್ನು ಹೊಂದಿಕೊಂಡು ಬಾಳಿದ ಅವಳ ಸಹನೆ, ತುಂಬು ಕುಟುಂಬದಲ್ಲಿ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳನ್ನು ಹುಡುಕುವ ಅತ್ತೆ ನೆಗೆಣ್ಣಿಯರು, ಹಗೆತನದಿಂದ ದ್ವೇಷದಿಂದ ಮನೆಯವರೆಲ್ಲರೂ ಸೇರಿ ಮಲ್ಲಮ್ಮನನ್ನು ಕಾಡಿಗೆ ಅಟ್ಟಿದಾಗ ಅವರ ದ್ವೇಷ ಹಗೆತನ ಸಂತೋಷದಿಂದಲೇ ಸ್ವೀಕರಿಸಿ ಸ್ವಚ್ಛಂದವಾದ ವಾತಾವರಣದಲ್ಲಿ ಯಾರ ಭಯವೂ ಇಲ್ಲದೆ ದನಕರುಗಳನ್ನು ಮೇಯಿಸಿ ಮನೆಯವರು ಕೊಟ್ಟ ಆಹಾರದಲ್ಲೇ ಭಯ ಭಕ್ತಿಯಿಂದ ಮಲ್ಲಯ್ಯನಿಗೆ ನೈವೇದ್ಯ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಳು. ಊರ ಜನರ ಹಾಗೂ ಕಾಡು ಪ್ರಾಣಿಗಳ ಮಧ್ಯೆ ಬದುಕನ್ನು ಕಟ್ಟಿಕೊಳ್ಳುವ ಮಲ್ಲಮ್ಮನ ನಡೆ ಇವರೆಲ್ಲರ ಮಧ್ಯೆ ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ ತನ್ನಷ್ಟಕ್ಕೆ ತಾನೇ ಇರುವುದರಿಂದ ಸಂಸಾರ ಸಾಗರವನ್ನು ಯಶಸ್ವಿಯಾಗಿ ದಾಟಿದ ದಿಟ್ಟ ಮಹಿಳೆ ಮಹಾಸಾಧ್ವಿ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮ. ಕೊಟ್ಟ ಕಷ್ಟಗಳಿಂದಲೇ ಕರುಣಾಮಯಿಯಾದಳು, ಸಹಿಸಿಕೊಂಡು ಸಾಗಿದಾಗಲೇ ಸಹನಾಮೂರ್ತಿಯಾದಳು, ಚಿತ್ರಹಿಂಸೆ ಕೊಟ್ಟವರನ್ನು ಕ್ಷಮಿಸಿದಾಗಲೇ ಕ್ಷಮೆಯಾಧರಿತ್ರಿಯಾದಳು, ಮಹಿಳಾ ಕುಲಕ್ಕೆ ಆದರ್ಶ ಗೃಹಿಣಿಯಾಗಿ ಬೆಳಕಾದಳು. ಪೆಟ್ಟು ತಿಂದ ಕಲ್ಲೇ ಶಿಲೆಯಾಗುವ ರೀತಿ ಕಷ್ಟಗಳನ್ನು ನುಂಗಿ ಶಾಪವನ್ನೇ ವರವಾಗಿ ಪರಿವರ್ತಿಸಿಕೊಳ್ಳುವ ವಿಶೇಷ ಗುಣ ಮಲ್ಲಮ್ಮನಂತವರಿಗೆ ಮಾತ್ರ ಸಾಧ್ಯ. ಮನುಷ್ಯ ಜೀವನ ಗಂಧದಂತೆ ಸವೆದಾಗ ಮಾತ್ರ ತಾಳ್ಮೆ, ಕ್ಷಮೆ, ದಯೆ, ಕಾಯಕ ಪ್ರಜ್ಞೆ, ಗೋಸೇವೆಯಂತಹ ಮಹಾಗುಣಗಳು ಬೆಳಕಾಗಿ ಬರಲು ಸಾಧ್ಯ ಅನ್ನೋದನ್ನು ಸಾಧಿಸಿದ ಮಹಿಳಾ ಕುಲದ ಮೇರುಪರ್ವತ ಮಹಾಮಾತೆ ಮಲ್ಲಮ್ಮ. ತಲೆ ತುಂಬ ಶರಗು ಹೆಣ್ಣಿಗೆ ಸೌಂದರ್ಯದ ಕಿರೀಟ, ಹಣೆ ತುಂಬ ಕುಂಕುಮ ನಾರಿಯ ಶಕ್ತಿ ಪ್ರತಿಬಿಂಬಿಸುವ ಅಸ್ತ್ರ, ಕಣ್ಣಿಗೆ ಕಪ್ಪು ಕಾಡಿಗೆ ವೃಕ್ಷದೃಷ್ಟಿಗೆ ಪ್ರತಿರೋಧ, ಕಿವಿಯ ವಾಲೆ ಸುಂದರತೆಯ ಸಾಧನ, ಮೂಗೂತಿ ಪರಿಪೂರ್ಣತೆಯ ಆಯುಧ, ಕೊರಳಲ್ಲಿ ಕರಿಮಣಿಯ ಮಾಂಗಲ್ಯ ಹೆಣ್ಣಿನ ಆತ್ಮಬಲದ ಹೆಗ್ಗುರುತು, ಕೇಶರಾಶಿಗಳು, ಕೈ ಬಳೆಗಳು, ಕಾಲ್ಗೆಜ್ಜೆಗಳು, ಕಾಲುಂಗುರಗಳು ನಾರಿಯ ಪ್ರಬುದ್ಧತೆಯ ಪ್ರತೀಕಗಳು. ಈ ಎಲ್ಲ ಆಭರಣಗಳೇ ಅಸ್ತ್ರಗಳಾಗಿ ತನ್ನ ಕವಚಗಳನ್ನಾಗಿಸಿಕೊಂಡ ಸ್ತ್ರೀಕುಲ ರತ್ನ, ನಾರಿಕುಲದ ನೀರೆ, ಮಹಿಳಾ ಕುಲದಲ್ಲಿ ಮೇರುಪರ್ವತವಾಗಿ ನಿಲ್ಲುವ ಮಹಾಮಾತೆ, ಕೂಡು ಕುಟುಂಬದ ಕಣ್ಮಣಿ, ಮನುಕುಲದ ಮಹಿಳಾ ಮುಕುಟಮಣಿ ಮಹಾಸಾಧ್ವಿ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮ. ದಿಟ್ಟತನ ತೋರಿಸಿ ಧೀರ ಮಹಿಳೆಯಾಗಲಿಲ್ಲ, ಯುದ್ಧದಲ್ಲಿ ಗೆದ್ದು ವೀರ ಮಹಿಳೆಯಾಗಲಿಲ್ಲ, ಕಥೆಗಳನ್ನು ಬರೆದು ಕವಿಯಿತ್ರಿಯಾಗಲಿಲ್ಲ, ಕಥೆಯ ಕಾದಂಬರಿಗಳನ್ನು ಬರೆದು ಸಾಹಿತಿಯಾಗಲಿಲ್ಲ, ಆತ್ಮಕಥನ ಬರೆದುಕೊಂಡು ಆತ್ಮವಿಮರ್ಶೆ ಮಾಡಿಕೊಳ್ಳಲಿಲ್ಲ, ಮಂತ್ರ ತಂತ್ರಗಳನ್ನು ಕಲಿತು ಮಾಟಗಾತಿಯಾಗಲಿಲ್ಲ, ತೋರಿಕೆಯ ಜೀವನ ನಡೆಸಿ ತೊಂದರೆಯಲ್ಲಿರಲಿಲ್ಲ, ಆಡಂಬರದ ಬದುಕಿಗೆ ಆಸೆ ಪಡಲಿಲ್ಲ, ಅವಮಾನಿಸಿದರೂ ಅನುಮಾನಿಸಿದರೂ ಆತ್ಮವಂಚನೆ ಮಾಡಿಕೊಳ್ಳಲಿಲ್ಲ, ತಿರಸ್ಕರಿಸಿದರೂ ಹೀಯಾಳಿಸಿದರೂ ಆತ್ಮವಿಶ್ವಾಸ ಕೊಂದಲಿಲ್ಲ, ದೂರಿದರೂ ದ್ವೇಷಿಸಿದರೂ ವಿರೋಧ ಮಾಡಲಿಲ್ಲ, ಸಂಸಾರ ಸಾಗರದಲ್ಲಿ ಈಜಬೇಕು ಇದ್ದು ಜಯಿಸಬೇಕು ಅನ್ನುವ ಹಠವಿರಲಿಲ್ಲ, ಕಾಯಕದಿಂದಲೇ ಕೈಲಾಸ ಕಾಣುವ ಆಶೆಯೂ ಇರಲಿಲ್ಲ. ಅಚಲವಾದ ಆತ್ಮವಿಶ್ವಾಸ, ಅಪಾರವಾದ ಶಿವಭಕ್ತಿ, ಸಾಧು ಸಂತರಿಗೆ, ಮನೆಗೆ ಬಂದ ಭಿಕ್ಷುಕರಿಗೆ ದಾನ ಧರ್ಮದಲ್ಲಿ ಎತ್ತಿದ ಕೈ, ಗುರು ಹಿರಿಯರ ಬಗ್ಗೆ ಗೌರವ, ಪಶು ಪಕ್ಷಿಗಳ ಬಗ್ಗೆ ಒಡನಾಟ, ಪತಿಯೇ ಪರದೈವ ಅನ್ನೋ ನಂಬಿಕೆ, ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಅಪಹಾಸ್ಯವಾಗದ ಹಾಗಿರಬೇಕು ಅನ್ನುವ ತುಡಿತ, ನಾನು ನನ್ನ ಕುಟುಂಬ ಆ ಚೌಕಟ್ಟನ್ನು ಮೀರಿ ಬೇರೆ ಯೋಚನೆಯೇ ಇರಲಿಲ್ಲ. ಆಧುನಿಕ ಗಾದೆಯ ಪ್ರಕಾರ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಆದರೆ ಆ ಮಾತೆ ಮಲ್ಲಮ್ಮ ಓದಲಿಲ್ಲ, ಬರೆಯಲಿಲ್ಲ. ತನ್ನ ಬದುಕು ವಿಶ್ವವಿದ್ಯಾಲಯಗಳು ಅಧ್ಯಯನ ಮಾಡುವ ಹಾಗೆ, ಸಾಹಿತಿಗಳು ಗ್ರಂಥ ಬರೆಯುವ ಹಾಗೆ, ಇತಿಹಾಸ ತಜ್ಞರು ಸಂಶೋಧನೆ ಮಾಡುವ ಹಾಗೆ,
ಪುರಾಣ ಪ್ರವಚನಗಾರರು ಕಥನ ಮಾಡುವ ಹಾಗೆ ಬದುಕಿ ಕೇವಲ ಕೌಟುಂಬಿಕ ಜೀವನದ ಮುಖಾಂತರ ಇಡೀ ನಾರಿಕುಲಕ್ಕೆ ಮಾದರಿಯಾಗಿದ್ದು ಇತಿಹಾಸ. ಬರೆದಿಟ್ಟಂತೆ ಬದುಕಲು ಸಾಧ್ಯವಿಲ್ಲ, ಆದರೆ ಇನ್ನೊಬ್ಬರು ಬರೆಯುವ ಹಾಗೆ, ಆಲೋಚನೆ ಮಾಡುವ ಹಾಗೆ, ವಿಮರ್ಶೆ ಮಾಡುವ ಹಾಗೆ ಬಾಳಿ ಬದುಕಿದ ರೀತಿ ಇಡೀ ಮಾನವ ಕುಲಕ್ಕೆ ಮಾದರಿ. ಹಿಮಾಲಯಕ್ಕೆ ಹೋಗಿ ಘೋರವಾದ ತಪಸ್ಸು ಮಾಡಿ ಶಿವನನ್ನು ವರಿಸಲಿಲ್ಲ. ಸಂಸಾರ ಬಿಟ್ಟು ಸನ್ಯಾಸಿನಿಯಾಗಿ ಕಾಡು ಮೇಡು ಸುತ್ತಲಿಲ್ಲ. ಇವಳು ಪಡುವ ಕಷ್ಟವನ್ನು ನೋಡಿ ಪರಮೇಶ್ವರ ಪ್ರತ್ಯಕ್ಷನಾಗಲಿಲ್ಲ. ತನ್ನ ಒದಗಿ ಬಂದ ಕಷ್ಟವಾಗಲಿ ಸುಖವಾಗಲಿ, ಆಹಾರ ಅನ್ನವಾಗಲಿ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಭಾವಿಸಿ ಜೀವನ ಸಾಗಿಸಿದ ದಿಟ್ಟ ಮಹಿಳೆಯಲ್ಲ, ಧೀರ ಮಹಿಳೆಯಲ್ಲ, ವೀರಶೂರ ಮಹಿಳೆಯಲ್ಲ, ಒಂದು ಕುಟುಂಬದಲ್ಲಿನ ಸಾಮಾನ್ಯ ಮಹಿಳೆ. ದಾರಿ ತಪ್ಪಿದ ಮೈದುನ ವೇಮನ ನೃತ್ಯಗಾರತಿಯ ಮಾತು ಕೇಳಿ ಅತ್ತಿಗೆಯ ಮೂಗಿತಿ ಕೇಳಿದಾಗ ಆ ಮಹಾತಾಯಿ ಷರತ್ತಿನೊಂದಿಗೆ ಧಾರಾಳವಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ವೇಮನ ಒಳಿತನ್ನು ಬಯಸಿ ಕೊಟ್ಟು ಕಳಿಸುತ್ತಾಳೆ. ಆ ಮಾಟಗಾತಿ ನೃತ್ಯಗಾರತಿ ಆ ಪವಿತ್ರ ಪತಿವ್ರತೆಯ ಮೂಗುತಿ ಧರಿಸಿದಾಗ ಮೈಯೆಲ್ಲ ಬೆಂಕಿ ಸ್ಪರ್ಶದ ಅನುಭವವಾಗಿ ಆ ಮೂಗುತಿ ವೇಮನಿಗೆ ಹಿಂತಿರುಗಿಸುತ್ತಾಳೆ. ಆ ಸನ್ನಿವೇಶದ ನಂತರ ಅಲ್ಲಿಂದ ಹೊರಟ ವೇಮ ಮಲ್ಲಮ್ಮನ ಆಶೀರ್ವಾದ ಪಡೆದು ಮಹಾಯೋಗಿ ವೇಮನನಾಗಿ ಪರಿವರ್ತನೆ ಹೊಂದಿದ್ದು ಇತಿಹಾಸ. ಈ ರೀತಿಯಾಗಿ ಮಲ್ಲಮ್ಮನ ಮೂಗುತಿ ಮಹಿಮೆ ಇತಿಹಾಸವಾಯಿತು. ಪರಮಾತ್ಮ ಪ್ರತಿ ಜೀವಿಗೂ ಪರೀಕ್ಷೆ ಮಾಡುತ್ತಾನೆ. ಉತ್ತರ ಸಿಗುವ ಮುನ್ನವೇ ಪ್ರಶ್ನೆ ಬದಲಾಯಿಸಿ ಜೀವನದ ಏಳು ಬೀಳುಗಳಿಗೆ, ಸುಖ ದುಃಖಗಳಿಗೆ, ನೋವು ನಲಿವುಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ಮೆಟ್ಟಲುಗಳನ್ನು ಹಾಕಿ ಸಂಸಾರದ ಸೂತ್ರ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಆದರೆ ಪ್ರತಿ ಜೀವಿಯಂತೆ ಮಲ್ಲಮ್ಮ ಇರಲಿಲ್ಲ ಅನಿಸುತ್ತೆ. ಅದಕ್ಕೆ ಮಲ್ಲಯ್ಯ ಮಲ್ಲಮ್ಮನಿಗೆ ಕೇವಲ ಉತ್ತರ ಪತ್ರಿಕೆಯೊಂದಿಗೆ ಪ್ರತ್ಯಕ್ಷನಾಗಿದ್ದು, ನಿಷ್ಕಲ್ಮಶ ಮನಸ್ಸಿನಿಂದ ತಾನಿರುವ ಸ್ಥಳವೇ ಪೂಜಾ ಮಂಟಪ ಮಾಡಿ ತನ್ನ ಪಾಲಿಗೆ ಸಿಕ್ಕ ಆಹಾರದಲ್ಲೇ ನೈವೇದ್ಯ ಮಾಡಿ ಭಕ್ತಿ ಭಾವದಿಂದ ಭಾವುಕಳಾಗಿ ಮಲ್ಲಿಕಾರ್ಜುನನಲ್ಲಿ ಲೀನನಾಗುತ್ತಿದ್ದಳು. ಮನೆಯಲ್ಲಿ ತನಗೆ ವಹಿಸಿದ ಕೆಲಸ ಚಾಚೂ ತಪ್ಪದೆ ಹಿರಿಯರಿಗೆ ಎದುರುತ್ತರ ನೀಡದೆ ಕಾಯ ವಾಚ ಮನಸಾಪೂರ್ವಕವಾಗಿ ನಿರ್ವಹಿಸಿ ಯಾರ ಮೇಲೂ ಅವಲಂಬಿತವಾಗುತ್ತಿರಲಿಲ್ಲ. ಅವಳು ಯಾವುದೇ ಕೆಲಸ ಆಸೆ ಅಪೇಕ್ಷೆ ತೋರಿಕೆಗಾಗಿ ಮಾಡುತ್ತಿರಲಿಲ್ಲ. ಅತ್ತೆ ನೆಗೆಣಿಯರ ಕಾಟ ಎಷ್ಟಿತ್ತೆಂದರೆ ಇವಳ ಕಷ್ಟ ನೋಡಿ ಆ ಭಗವಂತನೇ ಮರುಗುತ್ತಿದ್ದ. ವಿಷ ನುಂಗಿದ ವಿಷಕಂಠನಂತೆ ನೋವು ನುಂಗಿ ನಗುಮುಗದಿಂದಲೇ ಕಾಲ ಕಳೆಯುತ್ತಿದ್ದ ಸಾಮಾನ್ಯರಲ್ಲಿ ಸಾಮಾನ್ಯ ಮಹಿಳೆ ಮಲ್ಲಮ್ಮ. ಆದರೂ ಪರಮೇಶ್ವರ ಪರೀಕ್ಷೆ ಮಾಡುವುದು ಬಿಡಲಿಲ್ಲ. ಆದರೆ ಅವಳು ಯಾವುದೇ ಕೆಲಸವಾಗಲಿ ಮನೆಯವರಿಗೆ ಎದುರುತ್ತರ ಕೊಡದೆ ನಗುಮುಗದಿಂದಲೇ ಸ್ವೀಕರಿಸಿ ಯಾರ ಹತ್ತಿರನೂ ತನ್ನ ಕಷ್ಟವನ್ನು ಹೇಳಿಕೊಳ್ಳದೆ ತಂದೆ ತಾಯಿಗೂ ತಿಳಿಸದೆ ತಾಳ್ಮೆಯಿಂದ ಜಾಗರೂಕತೆಯಿಂದ ಮಾಡಿ ಮುಗಿಸುತ್ತಿದ್ದಳು. ಕೊನೆಗೆ ಆ ಭಗವಂತ ಕೂಡ ಪ್ರತ್ಯಕ್ಷನಾಗಿ ನಿನಗೇನು ಬರಬೇಕು ಅಂತ ಕೇಳಿದಾಗ ಯಾರ ಜೊತೆಗೂ ಪ್ರತಿರೋಧ ಬಯಸದೆ ತೊಂದರೆ ಕೊಟ್ಟವರನ್ನು ಕಷ್ಟ ಕೊಡುವಂತ ಕೇಳಲಿಲ್ಲ, ಹಿಂಸಿಸಿದವರನ್ನು ಹೀಯಾಳಿಸುವಂತ ಹೇಳಲಿಲ್ಲ. ನನ್ನ ಬಂಧು ಬಳಗವನ್ನು ಕ್ಷಮಿಸಿ ತಿನ್ನುವ ಅನ್ನಕ್ಕೆ ಬರಬರದ ಹಾಗೆ ರಟ್ಟಿಯಿಂದ ದುಡಿಯುವ ಪ್ರತಿಯೊಬ್ಬರ ಬಾಳು ಬಂಗಾರವಾಗಲಿ ಅಂತ ಆ ಮಲ್ಲಯ್ಯನನ್ನು ಕೇಳಿದಾಗ ತಥಾಸ್ತು ಅಂತ ಹೇಳಿ ಮಾಯವಾಗುತ್ತಾನೆ. ಆದರ್ಶ ಸೊಸೆಯಾಗಿ, ಮಗಳಾಗಿ, ಸಹೋದರಿಯಾಗಿ, ಶಿವಭಕ್ತಿಯಾಗಿ, ಕೂಡು ಕುಟುಂಬದ ಕಣ್ಮಣಿಯಾಗಿ, ಸ್ತ್ರೀ ಕುಲದ ಉದ್ಧಾರಕ್ಕೆ ಹೆದ್ದಾರಿ ಹಾಕಿದ ಮಹಾ ಮಾನವತಾವಾದಿ ಮಹಿಳೆ ಹೇಮರೆಡ್ಡಿ ಮಲ್ಲಮ್ಮ. ಮನೆಗೆದ್ದು ಮಾರುಗೆಲ್ಲು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ಮಹಾಮಾತೆ ಮಲ್ಲಮ್ಮ. ಸಂಸಾರದ ಕಷ್ಟವನ್ನು ಸಹಿಸಿ ಭೂಮಿ ತೂಕದ ಹೆಣ್ಣಾಗಿ ಕ್ಷಮೆಯಾಧರಿತ್ರಿಯಾದಳು ಮಲ್ಲಮ್ಮ. ಕಾಯಕದಿಂದಲೇ ಕೈಲಾಸವನ್ನು ಧರೆಗೆ ತಂದ ಮಹಾಮಾತೆ ಮಲ್ಲಮ್ಮ. ಗಂಡ ಹೆಂಡತಿ, ಅತ್ತೆ ಮಾವ, ನಾದಿನಿ ನೆಗೆಂಡಿ, ಮೈದುನ ಮಕ್ಕಳು ಹೀಗೆ ಸಂಸಾರದ ಜಂಜಾಟದಲ್ಲಿದ್ದುಕೊಂಡೇ ಸಂತೃಪ್ತಿ ಜೀವನ ಸಾಗಿಸಿದ ಸದಾಚಾರಣಿ ಮಲ್ಲಮ್ಮ. ಭೂಯ ಬದುಕಿಂದ ಬಾನಂಗಳದಲ್ಲಿ ಬೆಳ್ಳಿಚುಕ್ಕೆಯಾದಳು ಮಲ್ಲಮ್ಮ. ಸಂಸಾರ ಸಾಗರದಿ ಅನರ್ಘ್ಯ ರತ್ನವಾಗಿ ಕಂಗೊಳಿಸಿದಳು ಮಲ್ಲಮ್ಮ. ಜೀವನದ ಏಳು ಬೀಳುಗಳಲ್ಲಿ ಜಿಗುಪ್ಸೆಗೆ ಆಸ್ಪದ ಕೊಡದೆ ಜಗಮೆಚ್ಚಿದ ಮಗಳಾಗಿ ಕಂಗೊಳಿಸಿದ ಸಾಧ್ವಿ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣು ಇರುತ್ತಾಳೆ ಅನ್ನೋದು ವಾಡಿಕೆ. ಆದರೆ ಇಡೀ ರೆಡ್ಡಿ ಕುಲಕ್ಕೆ ಬೆನ್ನೆಲುಬಾಗಿ ನಿಂತ ಏಕೈಕ ಮಹಿಳಾ ದೇವತೆ ಮಲ್ಲಿಕಾರ್ಜುನನ ವರಪುತ್ರಿ ಮಹಾಸಾಧ್ವಿ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮ. ಜ್ಞಾನದ ಬೆಳಕಾಗಿ ಮಹಾಯೋಗಿ ವೇಮನ, ಸುಜ್ಞಾನದ ಬೆಳಕಾಗಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಕುಲದ ಎರಡು ಕಣ್ಣುಗಳು. ಮೇ 10ನೇ ತಾರೀಕು ಮಾತೆ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಪ್ರಯುಕ್ತ ಪ್ರತಿಯೊಬ್ಬರಿಗೂ ಆ ಮಾತೆಯ ಜೀವನ ಆದರ್ಶವಾಗಲೆಂದು ಹಾರೈಸಿ ಈ ದಿನದ ಶುಭಾಶಯಗಳು. ಧನ್ಯವಾದಗಳು. ಇದುವರೆಗೆ ಮಹಿಳಾ ಕುಲದ ಮುಕುಟಮಣಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಕುರಿತು ಕಲಬುರಗಿಯ ವಿಶ್ವನಾಥ ರೆಡ್ಡಿ ಕೆ ಕಾಮರೆಡ್ಡಿ ಅವರಿಂದ ಭಾಷಣ ಕೇಳಿದ್ರಿ.